ಇದೊಂದು ಬಾರ್ಡರ್ ಸ್ಯಾರಿ ಅಲ್ವಾ ನೋಡಿ. ಸ್ಟಾರ್ಟಿಂಗಿಂದ ಇದರಲ್ಲಿ ಯಾವುದೇ ಡಿಸೈನ್ ಇಲ್ಲ, ಲೈಕ್ ಪ್ಲೈನ್ ಆಗಿದೆ, ಎಲ್ಲೋ ಅಲ್ಲಲ್ಲ ಒಂದು ಬುಟ್ಟ ಇದೆ ಅಷ್ಟೇ. ಬಟ್ ಇಲ್ಲಿ ನಾವು ನೆರಿಗೆಯಿಂದ ಮುಂದಕ್ಕೆ ಬಂದಮೇಲೆ ಸೆರ್ಗಿನ ಪಾರ್ಟ್ ಹತ್ತತ್ರ ಬರ್ತೀವಲ್ಲ, ಅಲ್ಲಿ ನೋಡ್ಬೋದು ತುಂಬ ವರ್ಕ್ ಬಂದಿದೆ ಇಲ್ಲಿ ಅಲ್ವಾ. ಅದಾದ್ಮೇಲೆ ನೆಕ್ಸ್ಟು ಇಲ್ಲಿ ಸೆರ್ಗಿರೋ ಅಂಥದ್ದು ಅಲ್ವಾ. ಸೊ ಈ ಥರ ವರ್ಕ್ ಬಂದಾಗ ಇದು ನಾವು ಡ್ರೆಸ್ ಅಂತ ಮಾಡೋಕ್ಕೆ ಹೋದರೆ ವೇಸ್ಟ್ ಆಗುತ್ತಲ್ಲ ಈ ಪಾರ್ಟು. ಇದನ್ನು ಏನು ಮಾಡ್ಬೋದು ನೋಡಿ, ಜಸ್ಟ್ ಇಷ್ಟೇ ಒಂದು 1 ಮೀಟ್ರಿಂದ 1.5 ಮೀಟ್ರ್ ಅಷ್ಟು ಬರುತ್ತೆ ಅಷ್ಟೇ. ಇದು ಅದಕ್ಕಿಂತ ಕಡಿಮೆನೇ ಬರುತ್ತೆ. ಅಷ್ಟು ಪಾರ್ಟ್ ಮಾತ್ರ ಫುಲ್ಲು ವರ್ಕ್ ಇದೆ ಆಯಿತಾ. ಈ ಪಾರ್ಟನ್ನು ಯೂಸ್ ಮಾಡಿಕೊಂಡು ಒಂದು ನೋಡಿ ಪುಟಾಣಿದೊಂದು ಲಂಗ ಬ್ಲೌಸ್ ಇದು ಮಾಡಿರೋವಂಥದ್ದು. ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಒನ್ ಇಯರ್ ಬೇಬಿ ಹಾಕೋಬೋದು ಇದನ್ನು. ಅಂದರೆ ಇದರಲ್ಲಿ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅಂದರೆ ನೋಡ್ಬೋದು, ನೋಡಿ ಪಫ್ ಇದೆ. ಈ ಪಫ್ ಬೇಕಂದರೆ ಪಾಪು ದೊಡ್ಡದಾಯಿತು ಅಂತಂದರೆ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ಮತ್ತು ಇಲ್ಲಿ ಎಕ್ಸ್ಟ್ರಾ ಪೀಸ್ ನಾನು ಬಿಟ್ಟಿದ್ದೀನಿ, ಎಕ್ಸ್ಟೆಂಡ್ ಮಾಡ್ಕೋಬೋದು. ಮತ್ತು ಇಲ್ಲೂ ಅಷ್ಟೇ, ಮತ್ತು ಇದು ಓಪನ್ ಮಾಡ್ಕೋಬೋದು. ಪಾಪು ದೊಡ್ಡದಾಯ್ತು, ಯಾಕಂದರೆ ಚಿಕ್ಕ ಮಕ್ಳು ಏನಂತಂದರೆ ಬೇಗ ಗ್ರೋತ್ ಆಗಿಬಿಡ್ತಾರೆ. ಸೊ ಅವ್ರಿಗೆ ಸ್ಟಿಚ್ ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಒಂದು 6 ಮಂತ್ಸ್ಗೆಲ್ಲ ಅವರು ಗ್ರೋತ್ ಆಗಿಬಿಟ್ಟಿರ್ತಾರೆ. ಸೊ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಈ ಥರ ಮಾಡಿರೋವಂಥದ್ದು. ಇಲ್ಲಿ ನೋಡಿ ಒಂದು ಪುಟಾಣಿ ಫ್ಲವರು, ಅದಕ್ಕೆ 2 ಜುಮ್ಕ, ಹಿಂದೆಗಡೆ ಟೈಯಿಂಗ್ ಇಟ್ಟಿದ್ದೀನಿ. ಯಾಕೆ ಈ ಟೈಯಿಂಗ್ ಇಟ್ಟಿರೋದು, ಇದರ ಇಂಟೆನ್ಷನ್ ಏನಂತಂದರೆ, ಈಗ ಬಟನ್ನೆಲ್ಲ ಇಟ್ಟರೆ ಅದು ಟೈಟ್ ಆಗ್ಬೋದು, ಹಾಕೋದಕ್ಕೆಲ್ಲ ಕಷ್ಟ ಆಗುತ್ತಲ್ವಾ. ಸೊ ಈ ಟೈಯಿಂಗ್ ಇತ್ತು ಅಂದರೆ ಇದನ್ನು ಲೂಸ್ ಮಾಡ್ಕೋಬೋದು ಅಥವಾ ಮತ್ತು ಟೈಟ್ ಕೂಡ ಮಾಡ್ಕೋಬಹುದು ಆಯಿತಾ. ಆಮೇಲೆ ಇದು ನಾನು ಜಸ್ಟ್ ಒಂದು ಓಪನಿಂದ ಮಾಡಿರೋಂತಹ ಬ್ಲೌಸು ನೋಡ್ಬೋದು ಆಯಿತಾ. ಒಂದೇ ಸೈಡ್ ಓಪನ್ ಇರೋದು, ಹಿಂದೆಗಡೆ ಮಾತ್ರ. ಇದು ನಾನು ಜಸ್ಟ್ ಹಿಂಗೆ ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ಯಾವುದೇ ಓಪನ್ ಇಲ್ಲ, ಸಿಂಗಲ್ ಓಪನ್ ಇಟ್ಟು ಬ್ಯಾಕಲ್ಲಿ ಟೈಯಿಂಗ್ ಇಟ್ಟು ಮಾಡಿರೋವಂಥದ್ದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ. ಮತ್ತು ಅದೇ ಆ ಬ್ಲೌಸಿಗೆ ಈ ಪುಟಾಣಿದು ಒಂದು ಸ್ಕರ್ಟ್ ಮಾಡಿರೋವಂಥದ್ದು. ಚಿಕ್ಕ ಮಕ್ಕಳಿಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ವರ್ಕು ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಸ್ಯಾರಿಲಿ ಮಾಡಿರೋದು ಅಂತ ಏನು ಅನ್ಸೋದಲ್ಲ, ಬಟ್ ಕೆಲವೊಂದು ಸ್ಯಾರಿನಲ್ಲಿ ಆ ಥರ ಬಂದಿರುತ್ತೆ. ಸೆರ್ಗಿಗೂ ಮುಂಚೆ ಒಂದಷ್ಟು ಡಿಸೈನ್ ಬಂದುಬಿಟ್ಟಿರುತ್ತೆ ಬಾರ್ಡರ್ ಸ್ಯಾರಿಗಳಲ್ಲಿ. ಸೊ ವೇಸ್ಟ್ ಮಾಡದೇ ಇರೋ ರೀತಿಯಲ್ಲಿ ಈ ರೀತಿ ಒಂದು ಪುಟಾಣಿದು ಲಂಗ ಬ್ಲೌಸ್ ಹೊಲಿಬೋದು. ಇದರಲ್ಲಿ ಇನ್ನೊಂದು ಏನು ಗೊತ್ತಾ, ಇವಾಗ ಪಾಪುಗೆ ಸ್ಕರ್ಟ್ ಹೊಲಿದ್ರೆ ಅದು ಬಿದ್ದೋಗ್ತಾ ಇರುತ್ತೆ. ಸೊ ಅದಕ್ಕೆ ಮೇಲ್ಗಡೆ ಮೊದಲೆಲ್ಲ ಒಂಥರ ಬಾಡಿ ಥರ ತುಂಬ ಹೊಲಿತಾ ಇದ್ರೆ ಅಷ್ಟೆಲ್ಲ ಅಗತ್ಯ ಇಲ್ಲ. ನೋಡಿ ಇದು ಟೈಯಿಂಗು, ಇದನ್ನು ಪಾಪಕ್ಕೆ ಕಟ್ಬಿಟ್ರೆ ಅದು ಬೀಳೋದೇ ಇಲ್ಲ, ನೀಟಾಗಿರುತ್ತೆ. ಆಮೇಲೆ ಇದು ಮೇನ್ ಯಾಕೆ ಒಂದು ಟೈಯಿಂಗ್ ಇಟ್ಟಾಗ ಏನಂತಂದರೆ, ಇವಾಗ ನೆಕ್ಸ್ಟು ಇವಾಗ ಪಾಪು ದೊಡ್ಡದಾಯಿತು ಅಂತ ಅಂದರೆ ಅದನ್ನು ಕೆಳಗೆ ಕಟ್ಕೋಬೋದು. ಸೊ ಅವಾಗ ಇದು ವೇಸ್ಟ್ ಆಗೋಲ್ಲ. ಅಟ್ಲೀಸ್ಟ್ 1 ಇಯರ್ ಹಾಕ್ಕೋಬೋದು ಬೇಬಿ ಇದನ್ನು. 1 ಇಯರ್, ಇವಾಗ 1 ಇಯರ್ ಪಾಪು ಹೊಲ್ದಿರೋದಾದರೆ ಇದು 2 ಇಯರ್ಸ್ವರೆಗೂ ಆ ಪಾಪು ಹಾಕ್ಕೊಳ್ಳೋದಕ್ಕೆ ಯೂಸ್ ಆಗುವಂಥದ್ದು. ಇದು ನೋಡಿ ಚೆನ್ನಾಗಿದೆ ಅಲ್ಲ. ಅದಕ್ಕೆ ಇದು ಸ್ಕರ್ಟ್, ಬ್ಲೌಸ್ ಆ್ಯಂಡ್ ಸ್ಕರ್ಟ್ ಓಕೆನಾ. ಇದು ಜಸ್ಟ್ ಈಗಾಗಲೇ ನಿಮಗೆ ತೋರಿಸಿದ್ನಲ್ಲ ಈ ಪಾರ್ಟಲ್ಲಿ ಮಾತ್ರ ಮಾಡಿರೋವಂಥದ್ದು, ಈ ಡಿಸೈನ್ ಇರುವಂಥ ಪಾರ್ಟಲ್ಲಿ ಮಾತ್ರ. ರಿಮೈನಿಂಗ್ ಏನು ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಸೆರಗಿದೆಯಲ್ವಾ, ಈ ಸೆರಗು ಪಾರ್ಟನ್ನು ನೋಡಿ ಒಂದು ಗೌನಿಗೆ ಈ ಅಪ್ಪರ್ ಪಾರ್ಟ್ ಏನು ಬರುತ್ತೆ ಆ ಪೊಷನ್ಗೆ ನಾನು ತೊಗೊಂಡಿದ್ದೀನಿ. ಮತ್ತು ಈ ಪ್ಲೇನು ಏನು ಇಲ್ಲಿಂದ ಶುರು ಆಗಿದೆ ನೋಡಿ, ಇದೆಲ್ಲ ಪ್ಲೇನ್ ಪಾರ್ಟ್ ಏನಿದೆ ಸೇಮ್ ಇದು ಕಲರ್ ಚೇಂಜ್ ಅಷ್ಟೇ, ಸ್ಯಾರಿ ಸೇಮ್ ನಿಮ್ಗೆ, ಅದಕ್ಕೆ ನಾನು ಇದು ತೋರಿಸ್ತಾ ಇದ್ದೀನಿ. ಇದೆಲ್ಲ ಪ್ಲೇನ್ ಇರೋದು ಪಾರ್ಟ್ ಏನಿದೆ ಅದನ್ನು ನಾನು ಕಟ್ಟಿಂಗ್ ಮಾಡಿ ಬಾಟಮ್ಗೆ ಹಾಕ್ಕೊಳ್ತೀನಿ. ಸೊ ನೋಡಿ ಎಷ್ಟು ಅಗಲ ಬಂದಿದೆ. ಇದು ಫುಲ್ ಸ್ಟಿಚಿಂಗ್ ಕಟ್ಟಿಂಗ್ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ, ನೀವಲ್ಲಿ ನೋಡ್ಬೋದು. ಬ್ಯಾಕಲ್ಲಿ ಜಸ್ಟ್ ಒಂದು ರೌಂಡ್ ಶೇಪ್ ಇಟ್ಟು ಒಂದು ಟೈಯಿಂಗ್ ಮಾಡಿದ್ದೀನಿ ಆಯಿತಾ, ಬಂಚಸ್ ಇದು. ಮತ್ತು ಇದು ಸ್ಲೀವ್, ಇದು ಒಂಥರ ಇದು ಡಿಫ್ರೆಂಟಾಗಿ ಪಫ್ ಇಟ್ಟಿರೋವಂಥದ್ದು ನೀವು ನೋಡ್ಬೋದು. ಈ ಕಡೆಯಿಂದ ನೋಡಿದ್ರೆ ಒಂದು ಡಿಫ್ರೆಂಟ್ ಶೇಪ್ ಕಾಣಿಸುತ್ತೆ, ಈ ಕಡೆಯಿಂದ ನೋಡಿದ್ರೆ ಒಂದು ಡಿಫ್ರೆಂಟಾಗಿರೋ ಪಫ್ ಕಾಣುತ್ತೆ.
ಟೋಟಲಿ ಇದು ಒಂಥರ ಡಿಫ್ರೆಂಟಾಗಿ ನನಗೆ ಇದು ನಾನು ಹೊಸ್ದಾಗಿ ಟ್ರೈ ಮಾಡಿದ್ದು. ನಂಗೆ ಇಷ್ಟ ಆಯ್ತು ಈ ಪಫು. ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಕ್ಕೊಂಡ್ಮೇಲೂ ಒಂದು ವಿಡಿಯೋ ಮಾಡ್ತೀನಿ, ಓಕೆನಾ. ಆ್ಯಂಡ್ ದೆನ್ ಇದು ಬ್ಯಾಕು ರೌಂಡ್ ನೆಕ್ ಇಟ್ಟಿರೋವಂಥದ್ದು. ಫ್ರಂಟು ಜಸ್ಟ್ ಒಂದು ಫ್ಲವರು ನೋಡಿ, ಇಲ್ಲೊಂದು ಫ್ಲವರ್ ಮಾಡಿ ಹಾಕಿದ್ದೀನಿ ಇದಕ್ಕೆ. ಮತ್ತು ಇದು ಸೆರಗಿನ ಪೋರ್ಷನ್ನು ಪ್ರಿನ್ಸಸ್ ಕಟ್ಟಲ್ಲಿ ಈ ಗೌನ್ನ ರೆಡಿ ಮಾಡಿರೋವಂಥದ್ದು. ಇಲ್ಲಿ ನಾನು ಫಿಲ್ಟ್ಗಳು ಕೊಟ್ಟಿಲ್ಲ, ಕ್ರಾಸ್ ಕಟ್ಟಿಂಗ್ ಮಾಡಿ ಸೇಮ್ ನೋಡಿ ಲೆಂತ್ ಇಟ್ಟು ಏನು ಪೀಸ್ ವೇಸ್ಟ್ ಮಾಡದೇ ಇರೋ ರೀತಿಯಲ್ಲಿ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಕ್ಯಾನ್ಕನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಗೌನು. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಈ ಸ್ಯಾರಿನಲ್ಲಿ ಸ್ವಲ್ಪನೂ ಕೂಡ ಪೀಸ್ ವೇಸ್ಟ್ ಮಾಡದೆ ಈ 2 ಡ್ರೆಸ್ಗಳನ್ನು ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಯಾವುದಾದ್ರೂ ಹೊಸದಾಗಿ ಯಾವ ಥರನಾದರೂ ಬೇಕು, ನಮಗೆ ಈ ಥರ ಅಂತ ಕಟಿಂಗ್ ಯಾವುದಾದ್ರೂ ಬೇಕು ಅಥವಾ ಸ್ಟಿಚಿಂಗ್ ಈ ಥರ ಬೇಕು ಅಂತ ಏನಾದರೂ ನೀವು ಸಜೆಸ್ಟ್ ಮಾಡೋದಾದರೆ ಮಾಡಿ, ನಾನು ಅದನ್ನು ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು.